एवरीवन, दिस इज हसीन में डायरेक्टर एंड को-फाउंडर गोल कलेक्टर इमिग्रेशन। तो जैसे कि आपको पता है कि हम जो सक्सेस स्टोरीज हैं हमारी नर्सेस हैं, इनका वीजा आया है, जो जर्मनी जा रहे हैं, जो चले गए हैं ऑलरेडी। तो हम उनसे बात जानेंगे उनके बारे में, उनकी प्रोसेस की जर्नी में के बारे में, उनके लैंग्वेज की जर्नी के बारे में, उनके वीजा के प्रोसेस के बारे में। अभी रिसेंटली हमारी 6 नर्सेस हैं, वो 19 मार्च को जर्मनी जा रहे हैं, तो उनसे हम उनके प्रोसेस के बारे में जानेंगे। तो आइए हम जानते हैं। फर्स्ट ऑफ इंट्रोड्यूस योरसेल्फ। ಎಲ್ರಿಗೂ ನಮಸ್ಕಾರ. ನಾನು ಕರ್ನಾಟಕದಿಂದ ಬಾಗಲಕೋಟೆಯಿಂದ ರೇಣುಕಾ ಅಪ್ಪಣ್ಣ ಕೋಲ್ಕಾರ್. ನಾನು ಇವಾಗ ಡೆಲ್ಲಿಲಿ ಇದ್ದೀನಿ. ನಾಳೆ ರಾತ್ರಿ 2 ಗಂಟೆಗೆ ನನ್ ಫ್ಲೈಟ್ ಇದೆ. ಸೊ ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಂದ್ರೆ ಗೋಲ್ ಕಲೆಕ್ಟರ್ ಇಮಿಗ್ರೇಷನ್ಗೆ. ನಾನು ರಿಯಲಿ ನನ್ನ ಎಲ್ಲರ ಪರವಾಗಿ ನಾನು ಹಾರ್ಟ್ಫುಲಿ ಅವ್ರ ಥ್ಯಾಂಕ್ಸ್ ಹೇಳ್ತೇನೆ. ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? ನಂದು ಜನರಲ್ ನರ್ಸಿಂಗ್ ಮಿಡ್ವೈಫರಿ ಶ್ರೀ ಸಜ್ಜಲ್ ಶ್ರೀ ನರ್ಸಿಂಗ್ ಇನ್ಸ್ಟಿಟ್ಯೂಟ್ ನವನಗರ್ ಬಾಗಲಕೋಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಆಮೇಲೆ ಪೋಸ್ಟ್ BSc ಗ್ರಾಜುಯೇಟ್ ಇನ್ ಆಲ್ಸೋ ಕಲ್ತಿರೋದು ನಾನು ಸಜ್ಜಲ್ ಶ್ರೀ ನರ್ಸಿಂಗ್ ಇನ್ಸ್ಟಿಟ್ಯೂಟ್. ಅಂಡ್ ಮತ್ತೆ ನನಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಶ್ರೀ ಕುಮಾರೇಶ್ವರ ಹಾಸ್ಪಿಟಲ್ ಮತ್ತೆ ಬಿಳಿಗಿ ಹಾಸ್ಪಿಟಲ್, ತಾಲೂಕಾ ಬಿಳಿಗಿ ಹಾಸ್ಪಿಟಲ್. ವಿಚ್ ಲೆವೆಲ್ ಯು ಪಾಸ್ ಜರ್ಮನ್ ಲ್ಯಾಂಗ್ವೇಜ್? ನಾನು ಇವಾಗ ಸದ್ಯಕ್ಕೆ B1 ಪಾಸ್ ಆಗಿದ್ದೀನಿ, B2 ಕಲಿತಾ ಇದ್ದೀನಿ. ನರ್ಸಿಂಗ್ ಜರ್ಮನ್ ಲ್ಯಾಂಗ್ವೇಜ್ ಅಷ್ಟು ಈಸಿಯಾಗಿ ಬರೋದಿಲ್ಲ. ನಾವ್ ಯಾವಾಗ ಸ್ಟ್ರಗಲ್ ಮಾಡ್ತೀವೋ ಅವಾಗ ಮಾತ್ರ ಬರಕ್ ಸಾಧ್ಯ. ವಿತೌಟ್ ಲ್ಯಾಂಗ್ವೇಜ್ ನಾವು ಹೋಗೋಕ್ಕೂ ಆಗೋದಿಲ್ಲ. ಸೊ ಮಸ್ಟ್ ಅಂಡ್ ಶುಡ್ B1 ಸರ್ಟಿಫಿಕೇಟ್ ಅಂತೂ ಬೇಕೇ ಬೇಕು. ಅಲ್ಲಿ ಹೋದ್ಮೇಲೆ ನಾವು B2 ಮಾಡಬಹುದು. ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಯುವರ್ ಪ್ರೋಸೆಸ್ ಜರ್ನಿ ವಿತ್ ಗೋಲ್ ಕಲೆಕ್ಟರ್ ಇಮಿಗ್ರೇಷನ್? ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋರಿದ್ರೆ ಗೋಲ್ ಕಲೆಕ್ಟರ್ ಇಮಿಗ್ರೇಷನ್ ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ನನ್ಗ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾರೆ. ಮತ್ ನೀವ್ ಯಾವಾಗ ಕೇಳಿದ್ರು, ರಾತ್ರಿ ಕೇಳಿದ್ರು ನಿಮ್ಗ ಇನ್ಫಾರ್ಮೇಶನ್ ಸಿಗ್ತದೆ. ಆಮೇಲೆ ಎಲ್ಲಾನು ಅವರೇ ಪ್ರೊವೈಡ್ ಮಾಡ್ತಾರೆ, ವೀಸಾ, ಆಮೇಲೆ ಡಾಕ್ಯುಮೆಂಟೇಶನ್, ಮತ್ತೆ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾಗಿದ್ರೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲಾನು ಅವರೇ ಕೊಡ್ತಾರೆ. ಹೌಸ್ ಯುವರ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಜರ್ನಿ? ನಿಜವಾಗ್ಲೂ ನಾನು ಅನ್ಕೊಂಡಿದ್ದೆ ಏನಪ್ಪಾ ಅಂದ್ರೆ, ಇಲ್ಲ ಜರ್ಮನ್ ಲ್ಯಾಂಗ್ವೇಜ್ ಅಂದ್ರೆ ಈಸಿ, ನಾವು ಈಸಿಯಾಗಿ ಪಾಸ್ ಆಗ್ಬಿಡ್ಬೋದು, 1-2 ತಿಂಗಳಲ್ಲಿ ಹೋಗ್ಬಿಡ್ಬೋದು ಅಂತ. ನಾನು 2-3 ಸಾರಿ ಎಕ್ಸಾಮ್ ಬರ್ದಾಗ ಗೊತ್ತಾಯ್ತು ನನ್ಗೆ ಅಷ್ಟು ಈಸಿಯಾಗಿ ನಾವು ಪಾಸ್ ಆಗೋದಿಲ್ಲ, ನಾವು ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಪಾಸ್ ಆಗಕ್ ಸಾಧ್ಯ ಅಂತ ಹೇಳಿ. ನವೆಂಬರ್ ಅಲ್ಲಿ ನಾನು ಎಕ್ಸಾಮ್ ಪಾಸ್ ಆಯ್ತು. 15 ಡೇಸ್ ಬ್ಯಾಕ್ ನನ್ಗೆ ವೀಸಾ ಅಪ್ರೂವಲ್ ಆಗಿದೆ. ನಾಳೆ ನಾನು 2 ಗಂಟೆ ಫ್ಲೈಟ್ಗೆ ಫ್ಲೈ ಆಗ್ತಾ ಇದ್ದೀನಿ. our nurses, our theme by the nurses for the nurses कहाँ तक सही है, कहाँ तक ट्रू है, क्या बेनिफिट्स मिलते हैं? ಇವಾಗ ಸದ್ಯದ ಮಟ್ಟಿಗೆ 8 ಜನ ಹೋಗಿದ್ದಾರೆ. ಸೊ ನಾನು ಇವಾಗ ಹೋಗ್ತಿರೋದು ಒಬ್ಳೆ ಸಿಂಗಲ್ ಆಗಿ ಹೋಗ್ತಿದ್ದೀನಿ, ಎಲ್ಲಾ ನಿಮ್ ಸಪೋರ್ಟ್ ಜೊತೆಗೆ. ಎಲ್ಲಾರು ನೀವು ನಾನು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಯು. ಓಕೆ, ಟುಮಾರೋ ಯುವರ್ ಫ್ಲೈಟ್ ಹೌಸ್ ಫೀಲ್? ನಾಳೆ ನನ್ ಫ್ಲೈಟ್ ಇದೆ. ನನ್ ಬಹಳ ಅಂದ್ರೆ ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಬ್ಯಾಚುಲರ್ ಬಂದ್ಬಿಟ್ಟು ಒಂದ್ ಹಳ್ಳಿಲಿ ಬಜ್ಜಿ ಎಗ್ ರೈಸ್ ಮಾಡ್ಕೊಂಡಿದ್ದವಳು. ಇವಾಗ ಜರ್ಮನಿಗೆ ಹೋಗಿ ವರ್ಕ್ ಮಾಡ್ತೀನಿ ಅಂದ್ರೆ ತುಂಬಾ एक्साइटमेंट है लेकिन जैसे बहुत सारे नर्सेस हैं, वो जर्मनी जाना चाहते हैं, यूरोप अपना कैरियर देख रहे हैं, वो गोल कलेक्टर इमिग्रेशन से कैसे कनेक्ट हो सकती हैं, क्या फ्यूचर उनका? ನೀವ್ ಯಾರೆಲ್ಲ ನರ್ಸಿಂಗ್ ಇದ್ದೀರೋ, ನಿಮ್ಗೆ ಏನಾದ್ರು ಇಲ್ಲಪ್ಪ ನಾನು ಅಬ್ರಾಡ್ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಏನಾದ್ರು ಆಸೆ ಇದ್ರೆ, ಗೋಲ್ ಕಲೆಕ್ಟರ್ ಇಮಿಗ್ರೇಷನ್ ಅಂತ ನೀವು ಚೂಸ್ ಮಾಡಿದ್ರೆ ಅಥವಾ ಸರ್ಚ್ ಮಾಡಿದ್ರೆ, ವೆಬ್ಸೈಟ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್, ಎಲ್ಲಾದ್ರಲ್ಲೂ ಅವ್ರ ID ಸಿಗುತ್ತೆ, ಆಮೇಲೆ ಫೋನ್ ನಂಬರ್ ಸಿಗುತ್ತೆ. ನೀವು ಈಸಿಯಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಕಾಂಗ್ರಾಚುಲೇಷನ್ಸ್ ಅಗೇನ್, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಗೋಲ್ ಕಲೆಕ್ಟರ್ ಇಮಿಗ್ರೇಷನ್. ಥ್ಯಾಂಕ್ ಯು.